ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಆಲೂ ಪರೋಟಾನ ಮಾಡ್ತಾಯಿದ್ದೀನಿ. ಅದಕ್ಕೆ ನಾನು ನಾರ್ಮಲಾಗಿ ಗೋಧಿ ಹಿಟ್ಟನ್ನ ಕಲಿಸ್ಕೊಂಡಿದ್ದೀನಿ. ಈ ಚಪಾತಿ ಹಿಟ್ಟು ಅದಕ್ಕೆ ಕಲಿಸ್ಕೊಂಡಿದ್ದೀನಿ. ಅದಾದಮೇಲೆ ಬಾಯ್ಲ್ ಮಾಡಿರೋ ಪೊಟ್ಯಾಟೋಸ್ ಸ್ವಲ್ಪ ತೊಗೊಂಡಿದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನ ತೊಗೊಂಡಿದ್ದೀನಿ. ಜೀರಿಗೆ ತೊಗೊಂಡಿದ್ದೀನಿ, ಎಣ್ಣೆ, ಮತ್ತಿನ್ನೇನು ತೊಗೊಂಡಿದ್ದೀನಿ, ಖಾರದ ಪುಡಿ ತೊಗೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. ನಾನು ಗ್ರೀನ್ ಚಿಲ್ಲಿ ಯೂಸ್ ಮಾಡ್ತಾರೆ, ಜಸ್ಟ್ ಖಾರದ ಪುಡಿನ ಯೂಸ್ ಮಾಡ್ತಾಯಿದ್ದೀನಿ ಖಾರಕ್ಕೋಸ್ಕರ. ಸೊ ಇದಾದಮೇಲೆ ನಾನು ಆಲೂಗಡ್ಡೆನ ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಬೇಕು ಅಂತ ಹೇಳಿದ್ರೆ ಅದನ್ನು ಗ್ರೇಟ್ ಮಾಡ್ಕೋಬೋದು. ಗ್ರೇಟ್ ಮಾಡ್ಕೊಂಡ್ರೂ ಚೆನ್ನಾಗಿರುತ್ತೆ. ನಾನು ಸ್ಮ್ಯಾಶ್ ಮಾಡ್ಕೊಳ್ತಿದ್ದೀನಿ. ಗ್ರೇಟ್ ಮಾಡ್ಕೊಳ್ಳೋದ್ರಿಂದ ಚಪಾತಿ ಒಡೆಯೋದಿಲ್ಲ. ಈ ಥರ ಸ್ಮ್ಯಾಶ್ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಕಷ್ಟನೇ. ಯಾಕಂದರೆ ಸ್ವಲ್ಪ ಅದೇನಾದರೂ ಚಪಾತಿ ಏನಾದರೂ ಹಾಗೆ ಇದೇನಾದರೂ ಆಲೂಗಡ್ಡೆ ಇದೇನಾದರೂ ಗಡ್ಡೆಯಾಗಿ ಉಳಿತು ಅಂದರೆ ಮತ್ತೆ ಚಪಾತಿ ನೀಟಾಗಿ ಬರೋದಿಲ್ಲ. ಸೊ ಅದು ಆಲೂಗಡ್ಡೆ ಅದನ್ನ ಸ್ಮ್ಯಾಶ್ ಮಾಡ್ಕೊಂಡಿರೋದಕ್ಕೆ ನಾನು ಸ್ವಲ್ಪ ಧನಿಯಾ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ. ಧನಿಯಾ ಪುಡಿ ಅದಾದಮೇಲೆ ಸ್ವಲ್ಪ ಖಾರದ ಪುಡಿ ಸೇರಿಸ್ಕೊಂಡಿದ್ದೀನಿ. ನೀವು ಬೇಕು ಅಂದರೆ ಗ್ರೀನ್ ಚಿಲ್ಲಿ ಕೂಡ ತೊಗೊಬೋದು, ಹಸಿರು ಮೆಣಸಿನ್ಕಾಯಿನ ತೊಗೊಳ್ಬೋದು. ನಾನು ಬರೀ ಖಾರದ ಪುಡಿ ತೊಗೊಂಡಿದ್ದೀನಿ. ಸೊ ಖಾರದ ಪುಡಿ ಆದಮೇಲೆ ಸ್ವಲ್ಪ ಜೀರಿಗೆ ಹಾಕ್ಕೊಳ್ತಿದ್ದೀನಿ. ಜೀರಿಗೆ ಹಾಕ್ಕೊಂಡಿದ್ದಾದಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊಳ್ತೀನಿ. ನೋಡಿ, ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಸ್ವಲ್ಪ ನೀಟಾಗಿ ಚೆನ್ನಾಗಿ ನಾದ್ಕೊಬೇಕು. ಅದಾದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ಳಿ. ಸಣ್ಣದಾಗಿ ಹಚ್ಕೊಂಡು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ಳಿ. ಬೇರೆ ಏನೋ ನಾನು ಹಾಕ್ತಿಲ್ಲ. ಸೊ ಪುದೀನ ಏನೂ ಹಾಕ್ತಿಲ್ಲ. ಅದಾದಮೇಲೆ ಸ್ವಲ್ಪ ಫ್ಲೇವರ್ ಚೆನ್ನಾಗಿರಲಿ ಅಂತ ಹೇಳಿಬಿಟ್ಟು ಗರಂ ಮಸಾಲಾನ ಯೂಸ್ ಮಾಡ್ತಾಯಿದ್ದೀನಿ. ಸೊ ಧನಿಯಾ ಪುಡಿ ಹಾಕಿರೋದ್ರಿಂದ ಗರಂ ಮಸಾಲ ಸ್ವಲ್ಪ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಸೊ ನಾನು ಇಲಾಚಿ ಗರಂ ಮಸಾಲಾನ ಯೂಸ್ ಮಾಡ್ತಾಯಿದ್ದೀನಿ. ಸೊ ಗರಂ ಮಸಾಲ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಕಲಿಸ್ಕೋಬೇಕು. ಏನು ಗಂಟೇನೂ ಇಲ್ಲದೆ, ಅದೇನು ಗಡ್ಡೆ ಇಲ್ಲದೆ, ನೀಟಾಗಿ ಅದೆಲ್ಲ ಒಗ್ಗೋ ಥರ ಕಲಿಸ್ಕೋಬೇಕು. ಅದೇನಿಲ್ಲ ಇದು ಆಲೂಗಡ್ಡೆ ಏನಾದರೂ ಸ್ವಲ್ಪ ಗಡ್ಡೆ ಥರ ಇತ್ತು ಅಂದರೆ ಚಪಾತಿ ಲಟ್ಟಿಸ್ಕೊಳ್ಳೋದಕ್ಕೆ ಚೆನ್ನಾಗಿ ಬರೋದಿಲ್ಲ. ಅದು ಕಿತ್ಕೊಳಂಗೆ ಆಗಿಬಿಡುತ್ತೆ, ಮತ್ತು ಚಪಾತಿನೇ ಒಂಥರ ಅಂಟ್ಕೊಳಂಗೆ ಆಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ಗಂಟು ಇಲ್ಲದೆ ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಈ ಥರ. ಅದಾದಮೇಲೆ ನಾರ್ಮಲಿ ಚಪಾತಿ ಹಿಟ್ಟೇನಾದರೂ ಕಲಿಸ್ಕೊಂಡಿದ್ದೀವಲ್ಲ, ಚಪಾತಿ ಹಿಟ್ಟು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ನಾನಲ್ಲಿ. ಸೊ ಗೋಧಿ ಹಿಟ್ಟನ್ನ ತೊಗೊಂಡು ಒಂದು ಸ್ವಲ್ಪ ಈ ಥರ ನಾದ್ಕೊಂಡು ನಾವು ಒಬ್ಬಟ್ಟು ಹೂರಣ ತುಂಬಿಸ್ತೀವಲ್ಲ ಆ ಥರ ಇದಕ್ಕೆ ಸ್ವಲ್ಪ ಅದನ್ನು ಕಲಸಿಟ್ಕೊಂಡಿರೋ ಮಿಕ್ಸ್ ಮಾಡಿ ಇಟ್ಕೊಂಡಿರೋ ಹಾಲನ್ನ ಸ್ವಲ್ಪ ತುಂಬಿಸ್ಕೊಳ್ಳಿ. ಅದರಲ್ಲಿ ತುಂಬಿಸ್ಕೊಂಡು ಅದನ್ನು ನೀಟಾಗಿ ಒಬ್ಬಟ್ಟು ನಾವು ಯಾವ ಥರ ಮಡಚಿ ಎಲ್ಲ ಇದು ಮಾಡ್ತೀವಲ್ಲ ಆ ಥರ ಮಡ್ಚ್ಕೋಬೇಕು. ನೋಡಿ ಈ ಥರ ಒಂದು ಸ್ವಲ್ಪ ನೀಟಾಗಿ ಈ ಥರ ಮಡ್ಚ್ಕೋಬೇಕು, ಇಲ್ಲಾಂದರೆ ಅದು ಒಡೆದೋಗ್ಬಿಡುತ್ತೆ. ಸೊ ಈ ಥರ ಮಡ್ಚ್ಕೊಂಡು ಎಕ್ಸ್ಟ್ರಾ ಏನು ಬಂದಿರುತ್ತೆ ನೀವು ಅದನ್ನು ಬೇಕಂದರೆ ಎತ್ತಿ ಪಕ್ಕಕ್ಕೆ ಇಡ್ಬೋದು, ಇಲ್ಲಾಂದರೆ ನಾವು ಅದರಲ್ಲೇ ಮಾಡ್ಕೊಳ್ತೀವಿ ಅಂತ ಹೇಳಿದ್ರೆ ಅದರಲ್ಲೇ ಮಾಡಿಕೊಂಡು ನೀಟಾಗಿ ಚಪಾತಿ ಲಟ್ಟಿಸ್ದಂಗೆ ಲಟ್ಟಿಸ್ಕೋಬೇಕು. ಜಾಸ್ತಿ ಪ್ರೆಸ್ ಮಾಡಿ ಲಟ್ಟಿಸ್ಕೋಬೇಡಿ, ಯಾಕಂದರೆ ಮತ್ತೆ ಅದು ಅಂಟ್ಕೊಂಬಿಟ್ರೆ ಚೆನ್ನಾಗಿರೋದಿಲ್ಲ. ಮತ್ತು ಚಪಾತಿ ಒಂದು ಕಡೆ ಹೋಗ್ಬಿಡುತ್ತೆ, ಮತ್ತು ಅದು ಹೂರಣ ಒಂದು ಕಡೆ ಹೋಗ್ಬಿಡುತ್ತೆ, ಚೆನ್ನಾಗಿ ಬರೋದಿಲ್ಲ ಅದು. ಸೊ ನೀಟಾಗಿ ಸ್ವಲ್ಪ ಹಿಟ್ಟು ಜಾಸ್ತಿ ತೊಗೋಬೇಕಾಗುತ್ತೆ. ಇದಕ್ಕೆ ಆಲೂಗಡ್ಡೆ ಹಾಕಿರೋದ್ರಿಂದ ಸ್ವಲ್ಪ ಹಿಟ್ಟು ಜಾಸ್ತಿ ತೊಗೋಬೇಕು. ಸ್ವಲ್ಪ ಮಂದ ಬರುತ್ತೆ, ಜಾಸ್ತಿ ಚಪಾತಿ ಥರ ತೆಳುವಾಗಿ ಬರೋದಿಲ್ಲ, ಸ್ವಲ್ಪ ಮಂದ ಬರುತ್ತೆ. ಸೊ ತೊಗೊಂಡು ಅದಾದಮೇಲೆ ನಾನು ಆಲ್ರೆಡಿ ಹೆಂಚು ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಅದ್ರ ಮೇಲೆ ಹಾಕ್ಕೊಂಡು ಎರಡೂ ಸೈಡು ನೀಟಾಗಿ ಬೇಯಿಸ್ಕೊಳ್ಳಿ. ನಾನಿಲ್ಲಿ ಗೀ ಯೂಸ್ ಮಾಡ್ತಿಲ್ಲ, ಸೊ ನಾನು ಆಯಿಲ್ ಯೂಸ್ ಮಾಡ್ತಾಯಿದ್ದೀನಿ. ಎರಡೂ ಸೈಡು ಆಯಿಲ್ ಯೂಸ್ ಮಾಡಿಕೊಂಡು ಚೆನ್ನಾಗಿ ಅದನ್ನು ಸುಟ್ಕೊಳ್ತೀನಿ. ಸುಟ್ಕೊಂಡಿದ್ದಾದಮೇಲೆ ತುಂಬಾ ಚೆನ್ನಾಗಿ ಬರುತ್ತೆ. ಉಪ್ಪು ಖಾರ ಮತ್ತು ಜೀರಿಗೆ ಆಗಿರೋದ್ರಿಂದ ತುಂಬಾ ಚೆನ್ನಾಗಿ ಫ್ಲೇವರು ಬಂದಿತ್ತು, ತಿನ್ನೋಕ್ಕೂ ತುಂಬ ರುಚಿಯಾಗಿತ್ತು. ಸೊ ನೀವೊಂದು ಸತಿ ಟ್ರೈ ಮಾಡಿ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಮತ್ತು ಯಾರ್ಯಾರು ನಾನು ಇದು ಚಾನಲ್ ನೋಡ್ತಾ ಇದ್ದೀರಾ, ಯಾರು ಸಬ್ಸ್ಕ್ರೈಬ್ ಮಾಡಲಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಫಾಲೋ ಮಾಡಿ. ಏನಾದರೂ ಸಜೆಷನ್ಸ್ ಇದ್ದರೆ ನನಗೆ ಕೊಡಿ ಅಂತ ಹೇಳ್ತಾ ನೋಡಿ ಆಲೂ ಪರೋಟ ರೆಡಿ ಆಗೇ ಬಿಡ್ತು. ಸೊ ನೋಡಿ ಈ ಥರ ಬರುತ್ತೆ, ತುಂಬಾ ಚೆನ್ನಾಗಿತ್ತು, ತುಂಬಾ ಟೇಸ್ಟಿಯಾಗಿದೆ. ನೀವೊಂದು ಸತಿ ಟ್ರೈ ಮಾಡಿ ನನಗೆ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ.